ಚಳ್ಳಕೆರೆ ತಾಲೂಕಿನ ನಂದಾಪುರ ಗ್ರಾಮದ ಗೊಲ್ಲರಹಟ್ಟಿಯಲ್ಲಿ ವೀರ ಚಿಕ್ಕಣ್ಣಸ್ವಾಮಿ ಕಳಶ ಪ್ರತಿಷ್ಠಾಪನೆ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು. ಈ ಸಂದರ್ಭದಲ್ಲಿ ಶಾಸಕ ಟಿ ರಘುಮೂರ್ತಿ ಭಾಗವಹಿಸಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು. ಗ್ರಾಮದ ಆರಾಧ್ಯ ದೇವತೆಗಳಾದ ಗೊಲ್ಲಳಮ್ಮ ದೇವಿ, ಜುಂಜೇಶ್ವರ ಸ್ವಾಮಿ ಸೇರಿದಂತೆ ಸುತ್ತಮುತ್ತಲಿನ ದೇವರುಗಳನ್ನು ಕರೆತಂದು ಸಂಪ್ರದಾಯಬದ್ಧವಾಗಿ ಪೂಜೆ ಸಲ್ಲಿಸಲಾಯಿತು. ಅಪರೂಪದ ಈ ಧಾರ್ಮಿಕ ಆಚರಣೆ ಭಕ್ತರ ಗಮನ ಸೆಳೆಯಿತು. ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ. ಮಾಡ್ತೀರಾ ಹೊಲಗಳಿಗೆ ಕನೆಕ್ಟೆಡ್ ಇಲ್ಲ ಆಯ್ತಪ್ಪ. ಊರಾಗ ಬೇಕಂದ್ರೆ ಅಲ್ಲಿ ಫೋನ್ ಮಾಡೋಣ. ಮನೆಗಳೆಲ್ಲ ಮನೆಗಳಿದಾವಲ್ಲ, ಮನೆಗಳೆಲ್ಲಿದಾವಲ್ಲ ಕೂಲಿ ಕೂಡಿ ಹೋಗುತ್ತೆ ಈ ಕಡೆ. ಜಯಬೇರಿ ಬರ್ಸಿ ಸರ್. ನೀವು ಸಮೇತ ದಾವಣಗೆರೆ ಎಲ್ಲ ಕಡೆಗೆ ಹೋಗಿ ಒಂದು ಪ್ರಚಾರ ಮಾಡಿದ್ರಿ ಸರ್. ಇವತ್ತು ಜಯಬೇರಿಗೆ ಏನು ನಿಮ್ಮ ಖುಷಿ ಏನಿದೆ ಸರ್? ಮತ್ತು ಗೆದ್ದಂತಹ ಅಭ್ಯರ್ಥಿಗಳು ಏನು ಹೇಳ್ತೀವಿ ಸರ್? ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಏನು ಚುನಾವಣೆ ನಡೀತು, ಉಪಚುನಾವಣೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, ಆ ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಬಾಗಲಕೋಟೆ ಕ್ಷೇತ್ರದಲ್ಲಿ ಮಾನ್ಯ ಉಮೇಶ್ ಮೇಟಿಯವರು, ಅದೇ ರೀತಿಯಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ ಮಲ್ಲಿಕಾರ್ಜುನ ಅವರು, ಅವರ ಪುತ್ರರು ಇಬ್ಬರು ಕೂಡ ಅವರು ಅದರಲ್ಲಿ ಜಯಬೇರಿ ಸಾಧಿಸಿದ್ದಾರೆ, ವಿಜಯವನ್ನು ಸಾಧಿಸಿದ್ದಾರೆ. ಹಾಗಾಗಿ ಅವರಿಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಜೊತೆಗೆ ಮತದಾರರಿಗೂ ಕೂಡ ಅವರಿಗೆಲ್ಲ ಧನ್ಯವಾದಗಳನ್ನು ನಮ್ಮ ಸರ್ಕಾರದ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸಾಕಷ್ಟು ಬಾರಿ ಹೋಗಿ ಅಲ್ಲಿ ಒಂದು ಶ್ರಮ ವಹಿಸಿದ್ರಿ ಸರ್, ಏನು ಅನಿಸ್ತಾರೆ ಇವತ್ತು? ಏನಿಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ನಮ್ಮ ಕರ್ನಾಟಕ ಎರಡು ಕ್ಷೇತ್ರ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ಕ್ಷೇತ್ರಪ್ಪ